ಅಲ್ಲ, ಡಿನ್ನರ್ ಅಂದರೆ ನೀವು ಈ ಡಿನ್ನರ್ ಬಗ್ಗೆ ಭಾಳ ಏನೇನೋ ವ್ಯಾಖ್ಯಾನ ಮಾಡ್ತೀರಾ ನೀವು. ಆ ಡಿನ್ನರು ಅಂತಂದರೆ ಊಟ, ನೀವು ಹಂಗೆ ಅನ್ಕೊಂಡಿದ್ದೀರಾ? ಅಲ್ಲ, ಫಸ್ಟು ನಾನೇನು ಹೇಳ್ದೆ ನಿಮಗೆ ಅಂದರೆ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದು 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ನಾವು ಹೊಡೆಯೋದು ಬಿಡಿ ಸರ್, ನಾವು ಹೊಡೆಯೋದು ಬಿಡಿ. ಹೈಕಮಾಂಡ್ಗೆ ಅವರು ಗೊತ್ತಿರಬೇಕಲ್ಲ, ಬರೀ ಡಿನ್ನರ್ಗೆ ಸೇರ್ತಾ ಇದ್ದಾರೆ, ಅದನ್ನು ಮಾಡೋಕೆ ಬಿಟ್ಬಿಡ್ಬೇಕಾಗಿದೆ. ಯಾಕೆ ನಾವು ಇಲ್ಲ, ಅವರು ಏನು ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ, ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು. ಅದಕ್ಕೆ ಈಗ ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟಾಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೆ ನಾನು. ಅದಕ್ಕೆ ಅವರು ಊಟಕ್ಕಲ್ಲ, ಚರ್ಚೆ ಮಾಡೋಕ್ಕೆ. ಅಲ್ಲ ಸರ್, ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನೆ ಅಂದಾಗ ಸರ್ ಯಾಕೆ ವಿರೋಧ ಬಂತು? ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ, ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗತ್ತಾ? ವಿರೋಧ ಮಾಡಿದರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ನನಗೆ ಅಷ್ಟೇ ಗೊತ್ತು. ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದರಲ್ಲಿ ಯಾವುದೋ ರಾಜಕೀಯದ ಲೇಪನ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದರು. ಅಲ್ಲ, ಪೂರ್ತಿ ಹೇಳಂಗಿಲ್ವಲ್ಲ ನಿಮ್ಮ ಹತ್ರ. ನಿಮ್ಮ ಊಹೆಗೂ ಬಿಡ್ಬೇಕಲ್ಲ, ಸ್ವಲ್ಪ ಜಾಗ ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು. ಇಲ್ಲಪ್ಪ, ಅದ್ರ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು 4 ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ. ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವ.